ಈಗ ಜಸ್ಟು ಅಸ್ಸಾಂ ರಾಜ್ಯಕ್ಕೆ ಎಂಟ್ರಿ ತಗೊಂಡಿದ್ದೀನಿ. ಅಂದರೆ ಒಳಗಡೆ ನೋಡಿ ಕೇಸರಿ, ಬಿಳಿ, ಹಸಿರು ಲೈಟ್ ಕಾಣಿಸ್ತಾ ಇದೆಯಾ. ಈಗ ನಾವು ವೈಟಲ್ಲಿ ಹೋಗ್ತಾ ಇದ್ವಿ. ಮಡಿಕೇರಿಲಿ ಹೋದ ಥರ ಫೀಲ್ ಆಗ್ತಾ ಇದೆ ನನಗೆ. ಸೊ ಆರಾಮ್ಸೆ 120-130 ಹೋಗ್ಬೋದು. ಸಖತ್ತಾಗಿ ಕಾಣಿಸ್ತಾ ಇದೆ. ಬೇರೆ ಕಡೆ ಎಸ್ಟೇಟ್ಗಳೆಲ್ಲ ಒಂಥರ ಹಿಲ್ ಸ್ಟೇಷನಲ್ಲಿ ನೋಡ್ತಾ ಇದ್ವಿ. ಈಗ ನಮ್ಮ ಕರ್ನಾಟಕದ ಗಾಡಿ ನೋಡಿದ್ವಿ. ಎಷ್ಟು ಖುಷಿ ಆಗ್ತೈತೆ ಅಂದರೆ, ಇಲ್ಲಿಂದ ಲೆಫ್ಟ್ ಹೋದರೆ ಭೂತಾನ್ ಅಂತ ಹಾಕಿದ್ದಾರೆ. ಯಾವುದಪ್ಪ ಇದು? ಭೂತಾನ್ ಜಿಲುಪು ಕಾಮಾಖ್ಯ ಗೇಟ್ ಅಂತ ಇದೆ ಇಲ್ಲಿ, ಮೆಲ್ಗಾನ್ ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಮೈಸೂರಿಂದ ಅರುಣಾಚಲ ಪ್ರದೇಶದ ಡ್ರೈವ್ಗೆ 11ನೇ ದಿನಕ್ಕೆ ಸುಸ್ವಾಗತ. ಸೊ 11ನೇ ದಿನದ ಪ್ರಯಾಣ ಎಲ್ಲಿಗಿರ್ತದೆ ಅಂದರೆ, ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕಿಂದ ಮೇಘಾಲಯದ ಶಿಲಾಂಗ್ ರಾಜಧಾನಿಗೆ ಹೋಗ್ತಾಯಿದ್ದೀನಿ. ಸೊ ಮೇಘಾಲಯದಲ್ಲಿ ಒಂದು 2-3 ದಿನ ಇರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತೀನಿ ಅಂತ. ಸೊ ಅರ್ಲಿ ಮಾರ್ನಿಂಗ್ ಈಗ 6:33 ಆಗಿದೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 635 ಕಿಲೋಮೀಟ್ರ್ ದೂರ ಇದೆ. ಸೊ ಟೋಟಲಿ ಇವತ್ತು ಫುಲ್ ಡ್ರೈವ್ ಇರ್ತದೆ. ಸೊ ಈ ಡ್ರೈವಲ್ಲಿ ಏನು ನೇಚರ್ ಸಿಗುತ್ತೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ಸೊ ತಡ ಮಾಡೋದು ಬೇಡ, ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಅರ್ಲಿ ಮಾರ್ನಿಂಗು ಗ್ಯಾಂಗ್ಟಾಕ್ ಸಿಟಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ, ಕಾಮಾಗಿದೆ, ಜನಗಳೇ ಇಲ್ಲ, ಎಷ್ಟು ಕ್ಲೀನಾಗೈತೆ ನೋಡಿ. ಆ ರೋಡ್ ಸೈಡಲ್ಲೆಲ್ಲ ಫ್ಲವರ್ಗಳು ಇಟ್ಟಿದ್ದಾರೆ ನೋಡಿ, ನೀಟಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಜರ್ನಿಲಿ ಈಗ 635 ಕಿಲೋಮೀಟ್ರ್ ದೂರ ಇದೆ. ಗೌಹಾಟಿ ಮೇಲೋಗಿ ಶಿಲಾಂಗ್ ತಲುಪ್ಕೋಬೇಕು. ಓಕೆ, ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಸಿಟಿಯಿಂದ ಈಚೆ ಹೋಗ್ತಾ ಇದ್ದೀನಿ. ಸಿಕ್ಕಿಂ ಸಿಟಿಯಿಂದ ಈಚೆ ಹೋಗ್ತಾ ಇದ್ದೀನಿ. ಬಟ್ ಒಂದು ಒಳ್ಳೆ ಸುಂದರವಾದ ನಗರ ಅಂತ ಹೇಳ್ಬೋದು. ಥ್ಯಾಂಕ್ ಯು, ವಿಸಿಟ್ ಅಗೈನ್ ಸಿಕ್ಕಿಂ. ಈಗ ನಾವು ಸಿಕ್ಕಿಂ ರಾಜಧಾನಿಯಿಂದ ಈಚೆ ಹೊಂಟೋಗ್ಬಿಟ್ವಿ. ಅಂದರೆ ಹೆಚ್ಚು ಕಡಿಮೆ ಒಂದು 15 ಕಿಲೋಮೀಟ್ರ್ ಈಚೆ ಬಂದಿದ್ದೀನಿ ಅನಿಸುತ್ತೆ ಅಷ್ಟೇ. ಸಿಕ್ಕಾಬಿಟ್ಟೆ ರೋಡು ಚಿಕ್ಕದು. ಓಹೋ, ನೋಡಿ ಇಲ್ಲೊಂದು ಟನಲ್ ಕೊರೆದಿದ್ದಾರೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ BROದವರೇ ಮಾಡಿರೋದು ಇದು ಟನಲ್ಲು, ಸೆಂಟ್ರಲ್ ಗೌರ್ಮೆಂಟ್. ಒಳಗಡೆ ನೋಡಿ ಕೇಸರಿ, ಬಿಳಿ, ಹಸಿರು ಲೈಟ್ ಕಾಣಿಸ್ತಾ ಇದೆಯಾ. ಈಗ ನಾವು ವೈಟಲ್ಲಿ ಹೋಗ್ತಾ ಇದ್ವಿ. ಲಾಸ್ಟಲ್ಲಿ ನೋಡಿ ಕೇಸರಿ, ಏನೋ ಒಂಥರ ಜೋಶ್ ಬರುತ್ತಲ್ಲ, ಅಲ್ಲೇ ಎದುರುಗಡೆ CM ಅವ್ರ ಫೋಟೋ. ಇಲ್ಲಿದ್ದು ಸ್ಟೇಟ್ದು. ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲೇ ಒಳ್ಳೆ ರಿವರ್ ಹೋಗ್ತಾ ಇದೆ. ಅಂದರೆ ನಾವು ಆ ಬೆಟ್ಟದಿಂದ ಈ ಬೆಟ್ಟ ಕಡೆಗೆ ತಿರುಗಿಕೊಂಡ್ವಿ. ಅಂದರೆ ಒಂದು ದೊಡ್ಡ ಸೇತುವೆ ಸಿಕ್ತು. ಸೊ ಆ ಸೇತುವೆ ಪಕ್ಕ ಟರ್ನ್ ತಗೊಂಡು ಬಂದ್ವಿ. ಈಗ ರೈಟ್ ಸೈಡಲ್ಲಿ ನೋಡ್ತಾ ಇದ್ವಿ ವ್ಯೂ. ಸ್ವಲ್ಪ ದೂರ ಬಂದೆ, ಸ್ವಲ್ಪ ಟೀ ಕುಡಿಯೋಣ ಅಂತ ಅನಿಸ್ತು. ಸೊ ನಿಲ್ಲಿಸಿದ್ದೀನಿ. ಈ ಟೀ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಒಳ್ಳೆ ಟೀ ಕುಡಿಯೋಣ, ಬ್ಲ್ಯಾಕ್ ಟೀ ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ. ಇಲ್ಲಿ ನೋಡಿ ಟೀ ಹೋಟ್ಲಿಗೆ ಬಂದೆ, ಆಲೂ ಪರೋಟ ಮಾಡ್ತಾವ್ರೆ. ಇಲ್ಲಿ ಟೀ ಬೇಯಿಸ್ತಾ ಇದ್ದಾರೆ. ಇಲ್ಲಿ ಟೀ ಕುಡಿದ್ವಿ, ಚೆನ್ನಾಗಿತ್ತು ಟೀ. ಆ್ಯಕ್ಚುಲಿ ಪೆಲ್ಲಿಂಗು 94 ಕಿಲೋಮೀಟ್ರು, ಸಿಲಿಗುರಿಗೆ 74 ಕಿಲೋಮೀಟ್ರು. ಓಕೆ, ನಾವು ಇದೇ ಥರ ಒಂದು ಟೆರನಲ್ಲೇ ಪಾಸ್ ಆಗಬೇಕು. ನಮ್ಮ ರೈಟ್ ಸೈಡು ನದಿ, ತೌಶಿಕ್ ಅಂದರೆ ಯಾವುದೋ ನದಿ ಹೆಸರು. ಇಲ್ಲಿ ಕಾಣಿಸಿದ್ಯಾ? ಸ್ವಲ್ಪ ಚಳಿ ಕಡಿಮೆ ಆಗಿದೆ ಮೇಲ್ಗಡೆ ಹೋಲಿಸಿದ್ರೆ. ಬಟ್ ಲೊಕೇಶನ್ ಮಾತ್ರ ಸಾಕಾಗಿದೆ. ಇಲ್ಲಿ ನೋಡಿ ರಿವರ್ ಹೆಂಗೆ ಹೋಯ್ತದೆ. ಈ ಥರ ಹಿಲ್ ಸ್ಟೇಷನಲ್ಲಿ ಇಲ್ಲೆಲ್ಲ ಈ ಥರ ಹಿಲ್ ಸ್ಟೇಷನ್ಲೇ ಪಕ್ಕದಲ್ಲೇ ಓಡಾಡಬೇಕಷ್ಟೇ. ಇಲ್ಲೇ ಹೈವೇ ಮಾಡ್ಕೊಂಡಿರ್ತಾರೆ. ಇಲ್ಲ ಲೆಫ್ಟ್ ಸೈಡ್ ಮಾಡ್ಕೊಂಡಿರ್ತಾರೆ ಹೈವೇನ, ಇಲ್ಲ ರೈಟ್ ಸೈಡ್ ಮಾಡ್ಕೊಂಡಿರ್ತಾರೆ. ಈಗ ಅಂದರೆ ಈಗ ವಿಂಟರ್ ಸೀಸನ್ ಅಲ್ವಾ, ನೀರು ಕಡಿಮೆ. ಅದೇ ಮಳೆ ಸೀಸನಲ್ಲಿ ತುಂಬ ಜೋರಾಗಿ ಹರಿತಾ ಇರ್ತದೆ ಈ ನದಿಗಳು. ಸೊ ಇಲ್ಲಿ ಬಂದ್ವಿ. ಸ್ವಲ್ಪ ದೂರ ಇಲ್ಲಿ ನೋಡಿ ಈ ಥರ ಒಂಥರ ಫಾರೆಸ್ಟ್ ಏರಿಯಾಗಳು ಸಿಗುತ್ತೆ. ಇಲ್ಲಿ ಮರಗಳು ನೋಡಿ ಎಷ್ಟೆಷ್ಟು ಉದ್ದ ಇದ್ದಾವೆ. ನಮ್ಮ ಕಡೆ ಟೀ ಕುಡ್ ಮರಗಳು ಬೆಳೆದಿರ್ತದಲ್ಲ, ಈ ಮಡಿಕೇರಿ, ನಾಗರಹೊಳೆ, ಬಂಡೀಪುರ ಸೈಡಲ್ಲಿ. ಸೊ ಆ ಥರ ಒಂದು ತಿಕ್ಕಾಗಿದೆ ಫಾರೆಸ್ಟ್ ಏರಿಯಾ. ಇಲ್ಲಿ ನೋಡಿ ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ ಗಾಡಿ, XUV 700. ಸೊ ಫುಲ್ ಲೆಫ್ಟ್ ಕೊಡ್ಕೊಂಡು ಹಳ್ಳಕ್ಕೆ ಹೋಗಿ ಇಳ್ಕೊತು. ಎದುರುಗಡೆ ವೆಹಿಕಲ್ ಬಂತು ಅಂತ ಹಳ್ಳಕ್ಕೆ ಇಳಿಸ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ ಪಾಪಚ್ಚ. ಸಿಕ್ಕಿಂ ಸ್ವಲ್ಪ ದೂರ ಮುಂದೆ ಬಂದೆ, ತಿಂಡಿ ನಿಲ್ಸೋಣ ಅಂತ ಹೇಳಿ ತಿಂಡಿ ನಿಲ್ಸಿದ್ದೀನಿ. ಸೊ ಈಗ 8:50 ಟೈಮ್ ಬಂದೆ. ಸೊ ಇಲ್ಲೆಲ್ಲ ಹೋಟೆಲ್ಗಳಿದ್ದು, ಸ್ವಲ್ಪ ಏನಾದ್ರು ಸಿಗುತ್ತೆ ಅಂತೇಳಿ ನಿಲ್ಸಿದ್ದೀನಿ. ಸೊ ನಾವು ಯಾವುದೋ ಇದು ಶರ್ಮಾ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್, ಇಲ್ಲಿ ನಿಲ್ಸಿದ್ದೀನಿ. ಸೊ ಒಳಗಡೆ ಹೋಗಿ ತಿಂಡಿ ತಿನ್ಬೇಡ, ಯಾಕೆಂದರೆ ಮತ್ತೆ ಬ್ರೇಕ್ ಕೊಡೋಕ್ಕಾಗಲ್ಲ. ಹೋಟೆಲ್ ಒಳಗಡೆ ಬಂದಮೇಲೆ ಆಲೂ ಪರೋಟ, ಸಬ್ಜಿ ಈ ಥರ ಐಟಮ್ಗಳು ಅಷ್ಟೇ ಇರುತ್ತೆ ಇಲ್ಲಿ. ಬಟ್ ಆದರೆ ಇಲ್ಲ ಸ್ವಲ್ಪ ಡಿಫ್ರೆನ್ಸು. ಏನೋ ದಹಿ ಕೊಟ್ಟಿದ್ದಾರೆ, ಸ್ವಲ್ಪ ದಾಲು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ 1, 2, 3, 4, 5 ಥರ ಪಲ್ಯ, ಒಂಥರ ಚಟ್ನಿನೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಡೆ ಭಾಗದಲ್ಲಿ ಏನಂದರೆ ಸ್ವಲ್ಪ ಮೂಲಂಗಿ ಸೊಪ್ಪಿನ ಪಲ್ಯ ಇರುತ್ತೆ ಇಲ್ಲಿ ಈ ಥರ.
ಬಿಸಿ ಬಿಸಿ ಕೊಟ್ಟರು ಕೂಡ ಅದು ಆರೋಗುತ್ತೆ ಆ ಟೈಮ್ಗೆ. ನಾವು ಎಷ್ಟು ಫಾಸ್ಟಾಗಿ ಊಟ ಮಾಡ್ತೀವಿ ಅಷ್ಟು ಫಾಸ್ಟಾಗಿ. ಥ್ಯಾಂಕ್ ಯು ಬಾಯ್. ಜೊತೆಗೆ ಒಂದು ಆಮ್ಲೆಟ್ ಹೇಳಿದ್ದೆ, ಅದು ಬಂತು. ಈಗ ಬ್ರೇಕ್ಫಾಸ್ಟ್ ಮುಗಿಸಿದ್ರೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಟೇಸ್ಟಾಗಿರ್ತದೆ. ಈ ಕಡೆ ಎಲ್ಲ ದಾಲ್ ಮಾತ್ರ ಅಷ್ಟೊಂದು ಫುಡ್ಡು. ಈ ಕಡೆ ಬಂದರೆ ನೀವು ಇದನ್ನು ಟ್ರೈ ಮಾಡಿ, ಜೊತೆಗೆ ಆಮ್ಲೆಟು. ಈಗ ತಿಂಡಿ ಆದಮೇಲೆ ನಮ್ಮ ಟ್ರಾವೆಲ್ ಶುರು ಮಾಡೋಣ ಅಂತ. ತಿಂಡಿ ತಿನ್ಕೊ ಹೊರಟ್ವಿ. ಈಗ ನಮಗೆ ಟೈಮ್ ರೀಚ್ ಆಗೋ ಟೈಮು 10 ತೋರಿಸ್ತಾ ಇದೆ. ಸೊ ನಾವು ಬಿಟ್ಟಾಗ 9:20 ತೋರಿಸ್ತಾಯಿತ್ತು. ನೋಡೋಣ, ಸ್ವಲ್ಪ ಹೈವೇ ಸಿಕ್ಕಿದಾಗ ಫಾಸ್ಟಾಗಿ ಹೋಗ್ಬೋದು. ಸೊ ಇದೆಲ್ಲ ಚಿಕ್ಕ ರೋಡ್ ಅಲ್ವಾ, ಬರಬೇಕಾದ್ರೆ ಬೇರೆ ಒಂದು ಆಕ್ಸಿಡೆಂಟ್ ಆಗಿದ್ದು ನೋಡಿದ್ದೆ ಕಣ್ಣಾರೆ. ಸೊ ಈಗ ಮತ್ತೆ ನಾವೇನು ಮಾಡ್ತಾಯಿದ್ವಿ, ರೈಟ್ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ದೊಡ್ಡ ಸೇತುವೆ ಮೇಲೆ. ಸೊ ಮೊನ್ನೆ ರಾತ್ರಿ ಬರ್ಬೇಕಾದ್ರೆ ಇದೇ ಸೇತುವೆಗೆ ನಾವು ಲೆಫ್ಟ್ ತಗೊಂಬಂದಿದ್ವಿ. ಈ ಕಡೆಯಿಂದ ರೈಟ್ ಸೈಡ್ ಏನು ಕಾಣ್ತಾ ಇದೆಯದು. ಈಗ ನಾವೇನು ಮಾಡ್ತೀವಿ, ಲೆಫ್ಟ್ ಸೈಡ್ ತಗೊಬಿಡ್ತೀವಿ. ಇದು ಗುವಾಹಟಿಗೆ ಹೋಗುತ್ತೆ. ಮತ್ತು ಅದೇ ಹೈವೇ ಸಿಲಿಗುರಿ ವ್ಯೂ ಪಾಯಿಂಟ್ಗೆ ಹೋಯ್ತದೆ ಒಂದು. ಮತ್ತು ನಾವು ಈ ರಿವರ್ ಪಕ್ಕಕ್ಕೆ ಬಂದ್ವಿ ನೋಡಿ. ಎಡ್ಜಸ್ಸು ಇಲ್ಲಿ ಲೆಫ್ಟಿಂದನೇ ಫುಲ್ ಆಳ ಇದೆ ಇದು. ಸೊ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾಸ್ ಆಗ್ತಾ ಇದ್ದಾವೆ. ಅಂದರೆ ಇದೇ ಥರ ಚಿಕ್ಕ ರೋಡ್ಗಳು ಇಲ್ಲಿ. ಸಣ್ಣ ಬೆಟ್ಟ ಗುಡ್ಡಗಳಿಂದ ಬರುವಂಥ ನೀರು ದೊಡ್ಡ ನದಿಯಾಗಿ ಹರಿಯೋಕ್ಕೆ ಶುರು ಆಗುತ್ತೆ. ಈ ರಿವರ್ ಹೆಸರು ಬಂದು ತೀಸ್ತಾ ರಿವರ್ ಅಂತ. ಸೊ ಈ ಒಂದು 2 ಸ್ಟೇಟ್ಗಳನ್ನ ವಿಭಾಗ ಮಾಡ್ಕೊಂಡು ಹೋಗುತ್ತೆ. ಅಂದರೆ ಏನು ಸಿಕ್ಕಿಮಿಗೆ ಬಂದಿದ್ವಿ ಅದು, ಮತ್ತು ವೆಸ್ಟ್ ಬೆಂಗಾಲು. ಸೊ ಹಂಗೇ ಇದು ಹೋಗಿ ಸಮುದ್ರ ಸೇರ್ಕೊಳ್ಳುತ್ತೆ. ಒಂಥರ ಲಡಾಖಲ್ಲಿ ಟ್ರಾವೆಲ್ ಮಾಡ್ದಂಗೆ ಅನಿಸ್ತೈತೆ ನನಗೆ. ಇದೇ ಥರ ಅಲ್ವಾ, ಅಲ್ಲೂ ರಿವರ್ ಪಕ್ಕನೇ ಟ್ರಾವೆಲ್ ಮಾಡಬೇಕು. ಸೊ ಅದೇ ಒಂಥರ ಏನೋ ಖುಷಿ. ರಿವರ್ ನೋಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು ಸ್ಮಾಲ್ ಡ್ಯಾಮ್ ಇದೆ. ಸೊ ಅಲ್ಲಿಂದ ರಿವರ್ನ ಬಿಟ್ಟಿದ್ದಾರೆ ಮತ್ತು ಅದೇ ರಿವರ್ಗೆ ಸೇರ್ಕೊತೈತೆ. ಅಂದರೆ ಚಿಕ್ಕ ನದಿನ ತಡೆಗೋಡೆ ಕಟ್ಟಿದ್ರು. ಅವ್ರಿಗೆ ಎಷ್ಟು ಬೇಕು ಅಷ್ಟು ನೀರು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನ ಈ ತೀಸ್ತಾ ರಿವರ್ಗೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಮತ್ತು ಅಲ್ಲಿ ಹೋಗಿ ಸೇರ್ಕೊತೈತೆ ಅದರ ರಿವರ್. ಇಲ್ಲಿಂದ ಸ್ವಲ್ಪ ರೋಡು ಡಾಂಬರ್ ಹಾಕಿದ್ದಾರೆ. ಇಷ್ಟೊತ್ತವರೆಗೂ ನಾವು ಡ್ರೈವ್ ಮಾಡೋದಕ್ಕೆ ಸ್ಲೋ ಆಗಿ ಬರ್ತಾಯಿದ್ದೆ, ಆಗ್ತಾನೆ ಇರಲಿಲ್ಲ. ಸಿಂಗಲ್ ರೋಡ್ ಬೇರೆ ಅಲ್ವಾ, ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಬೆಂಡ್ಗಳು ಜಾಸ್ತಿ ಇರ್ತಾಯಿತ್ತು. ಇಲ್ಲಿಂದ ಡಾಂಬರ್ ಹಾಕಿರೋ ರೋಡ್ ಸಿಕ್ತು. ಇನ್ನೊಂದು 5-5.5 ಕಿಲೋಮೀಟ್ರ್ ದೂರ ಹೋದರೆ ನಮಗೆ ಒಂದು ಹೈವೇ ಸಿಗ್ಬೋದು. ಸೊ NH17 ಸಿಗುತ್ತೆ. ಇಲ್ಲಿಂದ ಈಗ NH17ಗೆ ಜಾಯ್ನ್ ಆಗ್ತಾಯಿದ್ದೀವಿ. ಈ ರೋಡು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೀವಿ. ಲೆಫ್ಟ್ ಟರ್ನ್ ತಗೋತಾ ಇದ್ದೀನಿ. ಸೊ ಏನಪ್ಪ ಇಲ್ಲಿ ಕೋತಿಗಳೆಲ್ಲ ಒಂಥರ ಡಿಫ್ರೆಂಟಾಗಿವೆ. ಸೇತುವೆ ಮೇಲೆ ನಿಂತ್ಕೊಂಡು ಫೋಟೋಗಳು ತಗೋತಾ ಇದ್ದಾರೆ. ಇದೇ ಸೇಮ್ ಅದೇ ತೀಸ್ತಾ ರಿವರು. ಆರ್ಮಿ ವೆಹಿಕಲ್ಗಳು ಪಾಸ್ ಆಗ್ತಾ ಇದ್ದಾವೆ. ವೆಸ್ಟ್ ಬೆಂಗಾಲ್ ಟ್ರಾಫಿಕ್ ಪೊಲೀಸ್ ನ್ಯಾಷನಲ್ ಹೈವೇ NH17. ಸ್ವಲ್ಪ ರೋಡು ಇಲ್ಲಿಂದ ಚೆನ್ನಾಗಿದೆ ಅನಿಸುತ್ತೆ. ಈಗ ನಾವು ಸ್ವಲ್ಪ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಲೇಟ್ ನೈಟ್ ಆಗಿಬಿಡುತ್ತೆ. ನಾವು ಮೇಘಾಲಯ ಶಿಲಾಂಗ್ ಸಿಟಿನ ಸೇರ್ಕೊಳ್ಳೋದಕ್ಕೆ. ನನ್ನ ಗಾಡಿ ಸ್ಟಾರ್ಟ್ ಮಾಡಿದ್ದೆ 100 ಮುಟ್ಟೇ ಇರಲಿಲ್ಲ. ಸೊ ಈಗ ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ಗುವಾಹಟಿ 399. ಹೌದಪ್ಪ, ಬೆಂಗುರಿ, ಅಲಿಪುರದ NH17. ಸೊ ಇದಾದ ಫಾರೆಸ್ಟ್ ಏರಿಯಾ ಥರ ಅನಿಸ್ತಾ ಇದೆ ಇದು. ಕಾಫಿನ ಟೀನ ಏನೋ ಬೆಳೆದಿದ್ದಾರೆ ಅನಿಸುತ್ತೆ ಇಲ್ಲಿ. ಯಾವುದಿದು ಟೀ ರೋಡ್ ಮಾತ್ರ ಸೂಪರಾಗಿದೆ. ಸೊ 2 ಕಡೆನೂ ಟೀ ಎಸ್ಟೇಟ್ಗಳಿರೋದ್ರಿಂದ ಏನೋ ಒಂಥರ ನಮ್ಮ ಮಡಿಕೇರಿಲಿ ಹೋದ ಥರ ಫೀಲ್ ಆಗ್ತಾಯಿದೆ ನನಗೆ. ವಾವ್, ಬಸ್ ಮೇಲೆ ಬಂದ್ಬಿಟ್ಟಿದೆ. ಸೊ ಇವ್ರ ಬಂದು ಚಾಸ್ಲಾ ಅಂತ. ಸೊ ಲಿವಾ ನದಿ ಹರಿಯುತ್ತೆ ಈ ಒಂದು ಊರಲ್ಲಿ. NH17 ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರ್ತಾಯಿತ್ತು. ಗುವಾಹಟಿ 390 ಕಿಲೋಮೀಟ್ರ್ ದೂರ ಇದೆ ಇನ್ನೂ. ಸೊ ನಾವು ಗುವಾಹಟಿಗೆ ಹೋಗಿ ಶಿಲಾಂಗಿಗೆ ಹೋಗ್ಬೇಕು ಆ್ಯಕ್ಚುಲಿ. ಒಂದು ಒಳ್ಳೆ ಲಾಂಗ್ ಸ್ಟ್ರೆಚ್ ಇದು. ಸೊ ನನ್ನ ಗಾಡಿ ಇಲ್ಲಿವರೆಗೂ 120 ಟಚ್ಚೇ ಮಾಡಿಲ್ಲ. ಬೆಳಗ್ಗೆಯಿಂದ ಗಾಡಿ ತೆಗೆದಿದ್ರು. ಸೊ ಆರಾಮ್ಸೆ 120-130 ಹೋಗ್ಬೋದು. ಇಷ್ಟು ಸ್ವಲ್ಪ ಸ್ಪೀಡ್ ಆದರೆ ಮಾತ್ರ ನಾವು ಇವತ್ತು ಕವರ್ ಮಾಡೋಕ್ಕಾಗೋದು. ಇಲ್ಲಿ ನೋಡಿ, ಆರ್ಮಿ ಟ್ರಕ್ಗಳು ಹೋಗ್ತಾ ಇದ್ದಾವೆ. ಈಚೆ ಕಡೆ ಒಂದು 20 ವೆಹಿಕಲ್ ಹೋಗ್ತಾ ಇದ್ದಾವೆ ಕಂಟಿನ್ಯೂಸ್ ಆಗಿ. ಆರ್ಮಿ ವೆಹಿಕಲ್ಸ್ ಇನ್ನೂ ಕಂಟಿನ್ಯೂಸ್ ಆಗಿ ಹಂಗೆ ಇದೆ. ಅಂದರೆ ಅಷ್ಟು ವೆಹಿಕಲ್ ಕಂಟಿನ್ಯೂಸ್ ಆಗಿ ಹೋಗ್ತಾಯಿತ್ತು ಇಂಡಿಯನ್ ಆರ್ಮಿದು. ಒಂದು ಒಳ್ಳೆ ಸೇತುವೆ ಸಿಕ್ಕಿದೆ. ನಾವು ಒಂಚೂರು ಫಾಸ್ಟಾಗಿ ತಗೊಬಿಡೋಣ ಗಾಡಿನ. ಇಲ್ಲಿ ಸೌದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಎಷ್ಟು ಕಷ್ಟ ಇರ್ತದೆ ಜನ ಅಂತಂದರೆ, ತುಂಬಾ ಕಷ್ಟ ಇರ್ತದೆ ಕೆಲವು ಭಾಗದಲ್ಲಿ.
ಓಡಾಟಕ್ಕೂ ಸರಿಯಾದ ವಾಹನದ ವ್ಯವಸ್ಥೆಗಳಿರಲ್ಲ ಕೆಲವ್ರಿಗೆ. ಬಸ್ಗಳಲ್ಲೆಲ್ಲ ಅದನ್ನು ಹಾಕ್ಸ್ಕೊಳ್ಳಲ್ಲ. ಇಲ್ಲಿ ಕಾಣಿಸಿದೆಯಾ ರೈಟ್ ಸೈಡಲ್ಲಿ ಫುಲ್ಲು ಟೀ ಎಸ್ಟೇಟ್. ಇದು NH17 ಪಕ್ಕ ಟೀ ಎಸ್ಟೇಟ್ ಲೆಫ್ಟಲ್ಲಿ ಇದೆ, ಬಟ್ ಲೆಫ್ಟಲ್ಲಿ ಇನ್ನೂ ಚಿಗುರಿಲ್ಲ ಆ್ಯಕ್ಚುಲಿ. ರೈಟ್ ಸೈಡಲ್ಲಿ ನೋಡಿ ಮರಗಳೆಲ್ಲ ಮಧ್ಯದಲ್ಲಿ ಹೆಂಗಿದೆ, ಸಖತ್ತಾಗಿ ಕಾಣಿಸ್ತೈತೆ. ಬೇರೆ ಕಡೆ ಟೀ ಎಸ್ಟೇಟ್ಗಳೆಲ್ಲ ಒಂಥರ ಹಿಲ್ ಸ್ಟೇಷನಲ್ಲಿ ನೋಡ್ತಾ ಇದ್ವಿ, ಇದೊಂಥರ ಫ್ಲ್ಯಾಟ್ ಲ್ಯಾಂಡಲ್ಲೇ ಟೀ ಎಸ್ಟೇಟ್ ಇದೆ. ಒಂಥರ ಏನೋ ಒಂಥರ ಬೇರೆ ಥರ ಅನಿಸ್ತದೆ. ಇದು ನೀವು ಈ ಥರನೂ ಟೀ ಬೆಳೀತಾರ ಇಲ್ಲಿ? ನಾವೆಲ್ಲ ಅಂದ್ಕೊಂಡಿದ್ವಿ ಟೀ ಎಸ್ಟೇಟ್ ಅಂದರೆ ಬೇರೆ ಥರ ಅಂತ, ಒಂದು ಹಿಲ್ ಸ್ಟೇಷನಲ್ಲಿ ಮಾತ್ರ ಬೆಳೆಯೋದು ಅಂತ. ನೋಡಿ ಸೇತುವೆ, ನೀರಿಲ್ಲದೆ ಇದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ, ಫುಲ್ ಒಂಥರ ಮರಳು ತುಂಬಿಕೊಂಡ್ರೆ ರಾಶಿ ಥರ ಕಾಣಿಸುತ್ತೆ. ಇಲ್ಲಿ ಈ ಕಡೆನೂ ಹಂಗೆ ಇದೆ. ಸೊ ವಿಂಟರ್ ಸೀಸನಲ್ಲಿ ಹಿಂಗೇನೆ, ರೈನಿ ಸೀಸನಲ್ಲಿ ಸಖತ್ ಜೋರಾಗಿ ಕರ್ಕೊಂಡು ಹೋಗ್ತಾ ಇರ್ತದೆ. ಗುವಾಹಟಿ 340 ಕಿಲೋಮೀಟ್ರು, ಜೈಗಾನ್ 18 ಕಿಲೋಮೀಟ್ರು. ಗೊತ್ತಿಲ್ಲ ನಮಗೆ, ಇಲ್ಲಿ ಗೊತ್ತಾಯ್ತಾ ಇರೋದು ಒಂದೇ ಒಂದು ಗುವಾಹಟಿ. ಆ್ಯಕ್ಚುಲಿ ಈಗ ನಾವು ವೆಸ್ಟ್ ಬೆಂಗಾಲಲ್ಲಿದ್ದೀವಿ. ಸೊ ನಮ್ಮ ಕರ್ನಾಟಕದ ಗಾಡಿ ನೋಡಿದ್ವಿ, ಎಷ್ಟು ಖುಷಿ ಆಯ್ತೈತೆ ಅಂದರೆ ಸೂಪರ್ ಆಗಿದೆ ಅಲ್ವ, ಒಂಥರ ಏನೋ ಒಂಥರ ಖುಷಿ. ಬಟ್ ಲಾಂಗ್ ಗಾಡಿ, ಗೂಡ್ಸ್ ಗಾಡಿ, ಏನೋ ಒಂಥರ ಖುಷಿ. ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರೆ, ನಮ್ಮ ಕರ್ನಾಟಕದ ವೆಹಿಕಲ್ ನೋಡಿದ್ರೆ. ಈಗ ನಾವು ಸಿಕ್ಕಿಮಿಂದ ಈಗ ನಾನು ಗುವಾಹಟಿ ಕಡೆ ಹೊಟ್ಟಿದ್ದೆ, ಅಂದರೆ ಮೇಘಾಲಯ ಕಡೆಗೆ. ಸೊ ಆನ್ ದ ವೇ ಇದು ಸಾಸಿವೆ ಗಿಡ ಇದ್ದು ಅಂತ ಒಂದು ಹೊಲ ಇತ್ತು. ಸೊ ಆ ಹೊಲದಲ್ಲಿ ನಿಲ್ಲಿಸ್ತೆ ಹಿಂಗೆ ಫೋಟೋ ಮಾಡೋಣ ಅಂತ. ಬಟ್ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಇಲ್ಲಿ ನೋಡಿ ಫುಲ್ ಎಲ್ಲ ಒಂಥರ ಎಲ್ಲೋ ಕಲರ್ ಹೂವು. ಅದು ಆ್ಯಕ್ಚುಲಿ ನಾನು ಇಷ್ಟು ದಿನ ನೋಡೇ ಇರಲಿಲ್ಲ ಸಾಸಿವೆ ಗಿಡನ. ಸೊ ನಿಮಗೂ ತೋರಿಸ್ಬೇಕು ಅಂತ ಅದಕ್ಕೆ ಈ ಒಂದು ಸಾಸಿವೆ ಗಿಡದ್ದು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ನೋಡ್ಕೊಬಿಡಿ. ಇದೆಲ್ಲ ಸಾಸಿವೆ ಗಿಡ ಎಷ್ಟು ಸಕ್ಕತ್ತಾಗಿದೆ ಇಲ್ಲ, ಫುಲ್ಲು ಒಂದು 2 ಎಕರೆ 3 ಎಕರೆ ಹಾಕಿದ್ದಾರೆ ಅನಿಸುತ್ತೆ, ಎರಡೂ ಕಡೆಯಿಂದನೇ ಸೇರಿಸಿ. ಇಲ್ಲಿ ನೋಡಿ, ಇಲ್ಲೂ ಲೆಫ್ಟು ಸಖತ್ತಾಗಿ ಕಾಣಿಸ್ತಾಯಿತ್ತು. ಸೊ ಪಿಕ್ಚರ್ಸು ವೀಡಿಯೋಸು ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ನೆನಪಾಗಿರುತ್ತೆ ಅಂತ ಅಂದೇವೆ ಟ್ರಾವೆಲಲ್ಲಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾರು ಬೇಜಾರಾದರೆ ಈ ಥರ ಸಾಂಗ್ಗಳು ಹಾಕೊಂಡ್ಬಿಡ್ತೀನಿ. ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಮಲ್ಕೋತಾರೆ ಕೆಲವರು. ನಾನು ಮಾತ್ರ ಈ ಥರ ಸಾಂಗ್ ಹಾಕೊಂಡ್ಬಿಟ್ಟು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ 31 ಚೆನ್ನಾಗಿದ್ದೀನಿ. ಸೊ ಲಾಂಗೆಸ್ಟ್ ರೋಡು ಇದು, ಅಂದರೆ ಒಳ್ಳೆ ಲಾಂಗ್ ಸ್ಟ್ರೆಚ್ ಮಾಡಿದ್ದಾರೆ ಇದನ್ನು. ಯಾಕೆ ಅಂತಂದರೆ ಇಂಡಿಯನ್ ಆರ್ಮಿ ವೆಹಿಕಲ್ಗಳು ಓಡಾಡ್ತವೆ ಇಲ್ಲಿ. ಇದು ದೊಡ್ಡ ಸೇತುವೆ, ಏಕೆಂದರೆ ಉತ್ತರ ಪ್ರದೇಶದಿಂದ ಹಿಡಿದು ಅರುಣಾಚಲ ಪ್ರದೇಶವರೆಗೂ ಈ ಒಂದು ಹೆದ್ದಾರಿ ಇದೆಯಲ್ಲ, ಇದು ಮೇಯ್ನ್ ಒಂಥರ ಹೆದ್ದಾರಿ ಇಂಡಿಯನ್ ಆರ್ಮಿಗೆ. ಸೊ ಹಂಗಾಗಿ ಈ ಹೈವೇನ ಆಲ್ಮೋಸ್ಟ್ ಅಲ್ಲೂ ಲಾಂಗ್ ಸ್ಟ್ರೆಚ್ ಇಟ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ತಮಿಳ್ನಾಡು ಗಾಡಿ ಹೋಗ್ತಾ ಇದ್ದಾರೆ ನೋಡಿ, ನಮ್ಮ ನೇಬರ್ TN ರಿಜಿಸ್ಟ್ರೇಷನ್ 61. ಬಟ್ ಇಲ್ಲಿ ನೋಡಿ ರೋಡಲ್ಲೇ ಹೆಂಗೆ ವೆಸ್ಟ್ ಬೆಂಗಾಲ್ಗೆ ಎಷ್ಟು ಗಲೀಜು ಅನ್ನೋದಕ್ಕೆ ಇದೆ ಉದಾಹರಣೆ. ಯಪ್ಪ, ಇದೊಂದೇ ಅಲ್ಲ, ಮೇನ್ ಹಾರ್ಟ್ ಆಫ್ ದ ಸಿಟಿ ಕಲ್ಕತ್ತಾನೇ ಅಷ್ಟು ಗಲೀಜು. 1 ಗಂಟೆ 45 ನಿಮಿಷಗಳಾಗೋಗಿತ್ತು ಆಲ್ರೆಡಿ. ಅಂದರೆ ಊಟಕ್ಕೆಲ್ಲ ನಿಲ್ಸದ ಅಂತ ನೋಡ್ತಾ ಇದ್ದೀನಿ. ಇನ್ನೂ ನಮಗೆ ಈ ಥರ ಚೆನ್ನಾಗಿರೋ ಡಬ್ಬಗಳು ಕಾಣಿಸಿಲ್ಲ. ಇದು ಹೋಟೆಲ್ಗಳು, ಬಟ್ ಕೆಲವು ಕಡೆ ಏನೋ ಅಷ್ಟೊಂದಾಗಿ ನಮಗೆ ಇಷ್ಟ ಆಗ್ತಾಯಿಲ್ಲ ಆ್ಯಕ್ಚುಲಿ. ಈಗ ಜಸ್ಟು ಅಸ್ಸಾಂ ರಾಜ್ಯಕ್ಕೆ ಎಂಟ್ರಿ ತಗೊಂಡಿದ್ದೀನಿ. ಅಂದರೆ ಇಷ್ಟೊತ್ತವರೆಗೂ ನಾನು ವೆಸ್ಟ್ ಬೆಂಗಾಲಲ್ಲಿ ಬರ್ತಾಯಿದ್ದೆ. ಈಗ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ, ಅಸ್ಸಾಂಗೆ ಎಂಟ್ರಿ ತಗೊಂಡಿದ್ದೀನಿ. ಸೊ ಇಲ್ಲಿ ಯಾವ ಥರ ಏನು ಟೆರೈನ್ಗಳು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ. ಇಲ್ಲ ಇಲ್ಲೂ ಕೂಡ ಸಾಸಿವೆಗಳು ಬೆಳೆದಿದ್ದಾರೆ ನೋಡಿ, ಇಲ್ಲಿ ಕಲರ್ ಹೆಂಗೆ ಕಾಣಿಸ್ತೈತೆ ಎಲ್ಲ ಥರ ಫುಲ್ಲು. ಆಯಿತಾ, ಹೈವೇ ಮಾಮೂಲಿ NH17 ಕಂಟಿನ್ಯೂ ಆಗ್ತಾಯಿದೆ. ಊಟ ಮಾಡೋಕ್ಕೆ ಯಾವ್ದಾರು ಒಂದು ಹೋಟೆಲ್ ನೋಡಿದ್ರೆ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೋತೀವಿ ಸ್ವಲ್ಪ. 2 ಗಂಟೆ 50 ನಿಮಿಷ ಆಗಿತ್ತು. ಒಂದು ಡಾಬಾ ಸಿಕ್ತು. ಅಂದರೆ ಅಸ್ಸಾಮಲ್ಲಿ ಏನಂದರೆ ನನಗೆ ಅಂಥ ದೊಡ್ಡ ಹೋಟೆಲ್ಗಳ ಥರ ಏನೂ ಕಾಣಿಸ್ತಿಲ್ಲ. ಇದೊಂದೇ ಸುಮಾರಾಗಿ ಡಾಬಾ ಥರ ಚೆನ್ನಾಗಿತ್ತು. ಡಾಬಾದ ಒಳಗಡೆ ಬಂದಾದಮೇಲೆ ಇಲ್ಲಿ ನನಗೆ ಸ್ವಲ್ಪ ರೈಸ್ ಇಷ್ಟ ಅಂತೇಳಿ ರೈಸ್ ಹೇಳಿದೆ. ರೈಸ್ ಜೊತೆಗೆ ಒಂದು ಸ್ವಲ್ಪ ಸೈಡ್ಸ್ ಹೇಳಿದ್ದೀನಿ. ಒಂದು ಫಿಶ್ಶು ಮತ್ತು ಒಂದು ಮಟನ್ ಕರಿ ಹೇಳಿದ್ದೀನಿ. ಸೊ ಮೊದಲನೇದಾಗಿ ಸ್ವಲ್ಪ ಸ್ಟಾರ್ಟಿಂಗು ದಾಲ್ ಕೊಟ್ಟಿದ್ದಾರೆ. ದಾಲಲ್ಲಿ ರೈಸ್ ತಿನ್ನೋಣ. ಯಾಕೆಂದರೆ ನಾನೊಂದು ಸ್ವಲ್ಪ ನಿಮ್ಗೆ ಗೊತ್ತಿದೆ, ನನ್ನ ಬ್ಲಾಗಲ್ಲೆಲ್ಲ ಹಾಕ್ಸೋ ಆಲ್ಮೋಸ್ಟ್ ಅಲ್ಲೂ ರೈಸೇ ನನಗೆ ಇಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ. ದಾಲೇನು ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ. ಫಿಶ್ ನೋಡೋಣ. ಅಲ್ಲಿ ಕೂಡ ಅವನಿಗೆ ಫಿಶ್ಶು ಅಷ್ಟೇ ಉಪ್ಪಿಡ್ದಿಲ್ಲ. ಭಯ್ಯ ಯಾಕೆ ಸ್ಪೂನ್ ಹೇಳೋ, ಯಾವುದೊಂದು ಸ್ಪೂನ್ ಕೊಡಲಿ. ಮಟನ್ ಟ್ರೈ ಮಾಡ್ಬಿಡ್ತೀನಿ ಅಂತ ಅಷ್ಟೇನೂ ಇಲ್ಲ.
ಹೊರಗಡೆ ಬಂದಿನಿ. ಅಸ್ಸಾಮಲ್ಲಿ ಯಾವ ಥರ ಇರ್ತದೆ ನಾನ್ ವೆಜ್ಜು ಅಂತ ನಿಮ್ಗೆ ತೋರಿಸೋದಕ್ಕೆ ಅಷ್ಟೇ ಟೇಸ್ಟ್ ಹೆಂಗಿರ್ತದೆ ಅಂತ. ಹೋಗ ಪರವಾಗಿಲ್ಲ ಅಂತ ಏನು ಟೇಸ್ಟಾಗಂತೂ ಇಲ್ಲ. ಓಕೆ, ತಿನ್ಬೋದು ಅಷ್ಟೇ, ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡಾದ್ಮೇಲೆ ಇನ್ನೂ ನನಗೆ 380 ಕಿಲೋಮೀಟ್ರ್ ದೂರ ಹೋಗ್ಬೇಕು ಶಿಲಾಂಗ್ಗೆ. ಸೊ ಊಟ ಮಾಡ್ಕೊಂಡು ಫಾಸ್ಟ್ ತೊಗೊಂಡೋಗ್ಬಿಡೋಣ, ಇಲ್ಲಾಂದರೆ ಟೂ ಲೇಟ್ ಆಗಿಬಿಡ್ತದೆ. ಊಟ ಮಾಡಿ ಹೊರಟೆ. ಈಗ ತಿರ್ಗಿ ಇದೇ ಹೈವೇಲಿ ಹೋಗ್ತಾಯಿದ್ದೀನಿ. NH31 ಮಾಡಿದ್ದಾರೆ ಹೈವೇ ಇದು. ಸೊ ನಾವು ಹೋಗೋದು ಎಷ್ಟೊತ್ತಿಗೆ ಅಂದರೆ 7 ಗಂಟೆ 23 ನಿಮಿಷ ಜರ್ನಿ ಟೈಮ್ ತೋರಿಸ್ತೈತೆ. 11 ಗಂಟೆ 5 ನಿಮಿಷ ತೋರಿಸ್ತೈತೆ ಶಿಲಾಂಗ್ ಹೋಗೋದಕ್ಕೆ. ಅಂದರೆ ಈಗ ನಾವು ಅಸ್ಸಾಂಗೆ ಎಂಟ್ರಿ ಆಗಿದ್ದೀವಲ್ಲ, ಅಸ್ಸಾಮಿಂದ ಈಗ ನಾವು ಮೇಘಾಲಯಗೆ ಹೋಗಬೇಕು. ಮೇಘಾಲಯದ ರಾಜಧಾನಿ ಶಿಲಾಂಗ್ಗೆ ನಮ್ಮ ಪಯಣ. ಸೊ ಅಲ್ಲೋಗಿ ಆಲ್ಟ್ ಆದರೆ ನಮ್ಮ ಪ್ಲ್ಯಾನ್ಗೆ ಸರಿ ಆಗುತ್ತೆ ಅಲ್ಲ ಅಂತ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ತಿರ್ಗಾ ವಾಪಸ್ಸು ಗೌಹಾಟಿಗೆ ಬರಬೇಕು. ನೋಡೋಣ, ಅದು ಅಲ್ಲಿ ಮುಗಿಸ್ಕೊಂಡು ಮೇಘಾಲಯ ಮುಗಿಸ್ಕೊಂಡು ಬರೋಣ. ಇಲ್ಲಿಂದ ಲೆಫ್ಟ್ ಹೋದರೆ ಭೂತಾನ್ ಅಂತ ಹಾಕಿದ್ದಾರೆ. ಯಾವುದಪ್ಪ ಇದು? ಭೂತಾನ್, ಜಿಲಿಪ್ಪು, ಕೊಕ್ಕೋರೋಜಾ. ಸೊ ಲೆಫ್ಟ್ ಹೋದರೆ ಭೂತಾನ್ ಕಡೆಗೆ ಪಯಣ ಹೋಗುತ್ತೆ ಈ ರೋಡು. ನಮ್ಮ ಜರ್ನಿ ಇನ್ನೂ 301 ಕಿಲೋಮೀಟ್ರ್ ದೂರ ಇದೆ. ಭೂತಾನ್ಗೆ ಹೋಗೋಷ್ಟು ಟೈಮ್ ಇಲ್ಲ ಈಗ ನಮಗೆ. ವಾವ್, ಯಾವುದೋ ಒಂದು ಸಿಟಿ ಸಕ್ಕತ್ತಾಗಿದೆ ನೋಡಿ, ಆರ್ಚು. ಹೌದೌದು, ಗೊತ್ತಾಯ್ತಲ್ಲ, ಹಿಂದಿಲ್ಲಿ ಬಂದ್ಬಿಟ್ರೆ ನಮ್ಗೆ ಅಷ್ಟೊಂದಾಗಿ ಫಾಸ್ಟಾಗಿ ಗೊತ್ತಾಗಲ್ಲ. ಟೈಮ್ ಬಂದು ಈಗ 5 ಗಂಟೆ 8 ನಿಮಿಷ. ಆಲ್ರೆಡಿ ಕತ್ಲೆ ಆಗೋಗೈತೆ ಇಲ್ಲಿ. ಅಂದರೆ ಇಲ್ಲಿ ಬೇಗ ಕತ್ಲೆ ಆಗಿಬಿಡ್ತದೆ. ಓಕೆ, ಮೇಲ್ಗಡೆ ಹೋಲಿಸಿದ್ರೆ ಇಲ್ಲಿ ಪರವಾಗಿಲ್ಲ ಅಂತ ಅನಿಸ್ಬೋದು. ಆ್ಯಕ್ಚುಲಿ ನಾವು ನೆನ್ನೆ ಸಿಕ್ಕಿಮ್ ಆಗಲಿ ಮತ್ತು ಇದಕ್ಕೆ ಹೋಗಿದ್ವಲ್ಲ ಡಾರ್ಜಿಲಿಂಗು, ಅಲ್ಲೆಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಕತ್ಲೆನೇ ಆಗ್ಬಿಡ್ತಾಯಿತ್ತು. ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನಮ್ಮದು ಡೆಸ್ಟಿನೇಷನ್ ಇನ್ನೂ 234 ಕಿಲೋಮೀಟ್ರ್ ದೂರ ಇದೆ. ಮಾನಸ್ ವೈಲ್ಡ್ ಲೈಫ್ ಸೆಂಚುರಿ, ಗೌಹಾಟಿ 124 ಕಿಲೋಮೀಟ್ರು, ನಲ್ಬಾರಿ 64 ಕಿಲೋಮೀಟ್ರ್ ದೂರ ಇದೆ. ಸೊ ಒಂದು ನ್ಯಾಷನಲ್ ಪಾರ್ಕ್ ಇದೆ ಇಲ್ಲಿ. ಸೊ ನಾವು ಆ ನ್ಯಾಷನಲ್ ಪಾರ್ಕ್ ಹೋಗೋಕ್ಕಾಗಲ್ಲ, ನಾವು ಬೇರೆ ಬೇರೆ ಪ್ಲ್ಯಾನ್ ಮಾಡಿರೋದ್ರಿಂದ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ ನೋಡಿ. 6 ಗಂಟೆಗೆ ಆಲ್ರೆಡಿ 7:15 8 ಗಂಟೆಗೆ ಆದ ಥರ ಇದೆ ಕತ್ಲೆ. ಸೊ ಕೆಲವು ಕಡೆ ರಿಫ್ಲೆಕ್ಟರ್ಗಳು ಹಾಕಿದ್ದಾರೆ, ಪರವಾಗಿಲ್ಲ, ಕಾಣಿಸ್ತಾ ಇದೆಯಾ? ಈಗ ಐಬಿಮ್ ಆಗ್ತೆ. ಇನ್ನೂ ಟೈಮು ಬಂದು ನಮಗೆ 10 ಗಂಟೆ 42 ನಿಮಿಷ ತೋರಿಸ್ತೈತೆ. 11:10 ತೋರಿಸ್ತಾಯಿತ್ತು ಅಲ್ಲಿ. ಆ್ಯಕ್ಚುಲಿ ನಾವು ಊಟ ಮಾಡಿಬಿಟ್ಮೇಲೆ ಈಗ 10:45 ರೀಚ್ ಆಗ್ತೀವಿ ಅಂತ ತೋರಿಸ್ತೀವಿ. ನೋಡೋಣ, ಶಿಲಾಂಗಲ್ಲಿ ಹೋಗಿ ರೂಮ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೇಕು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾವು ಬೆಳಗ್ಗೆ ಹೊರಟಿದ್ದು ಒಂದು 6:45 ಅನಿಸುತ್ತೆ ಮೇ ಬಿ. ನಾವು ನಾನು ಹೊರಟಾಗ ಶುರುವಾಗಿದ್ದು ಹೆಚ್ಚು ಕಮ್ಮಿ 635 ಕಿಲೋಮೀಟ್ರ್, 14 hours 36 minutes ತೋರ್ತಾಯಿತ್ತು. ಈಗ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಕೆಲವು ಪ್ಲೇಸ್ಗಳಿಗೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಕೆಲವು ಪ್ಲೇಸ್ಗಳಿಗೆ ಹೋಗಬೇಕು ಅಂತಂದರೆ ಕೆಲವು ದೂರಗಳನ್ನ ದೂರವಾಗಿ ಕ್ರಮಿಸ್ಬೇಕು. ಅಂದರೆ ಈಗ ನೋಡಿ, ಈಗ ನಾನು ಆ್ಯಕ್ಚುಲಿ ಸಿಕ್ಕಿಮಲ್ಲಿ ಇದ್ದಿದ್ದು, ಅಲ್ಲಿಂದ ನಾನೀಗ ಮೇಘಾಲಯಕ್ಕೆ ಬರಬೇಕು ಅಂದರೆ ಅದು ಡಿಸ್ಟೆನ್ಸ್ ತುಂಬ ದೂರ ಇರ್ತದೆ. ಸೊ ಆ ಡಿಸ್ಟೆನ್ಸ್ನ ಕೆಲವು ಟೈಮ್ ಏನಾಗುತ್ತೆ, 1 day ಫುಲ್ ಈ ಥರ ಟ್ರಾವೆಲೇ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ಸೊ ಅಂದವೇ ಬರ್ತಾ ನಾನು ಏನು ಮಾಡಿದೆ, NH27 16 ಸುಮಾರು NHಗಳು ಸಿಕ್ಕಿದ್ದು. ಕೆಲವೆಲ್ಲ ಕರ್ವ್ಸ್ಗಳು ನೀವು ನೋಡಿದ್ರಿ, ಹಿಲ್ ಸ್ಟೇಷನ್ಗಳೆಲ್ಲ ಬಂದಿದ್ದು. ಗೌಹಾಟಿ ಮಾತ್ರ ಫುಲ್ಲು ಬ್ಯುಸಿ. ಎಂಟ್ರಿ ಆಯ್ತಾ ಇದ್ದಂಗೆ ಒಳ್ಳೆ ಬೆಂಗಳೂರಿಗೆ ಹೋದ್ವು ಅಂತ ಅನಿಸ್ತೈತೆ. ಬ್ರಿಡ್ಜ್ ಮೇಲೆ ಪಾಸ್ ಆಯ್ತಾ ಇದ್ವಿ ಸಿಟಿ ಒಳಗಡೆಗೆ. ಇದ್ರ ಜೊತೆಗೆ ಇನ್ನೊಂದು ಏನು ಖುಷಿ ಗೊತ್ತಾ, ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾನಲ್ಲ, ಈ ಬ್ರಿಡ್ಜ್ ಕೆಳಗಡೆ ಒಂದು ನದಿ ಹರಿತಾ ಇದೆ. ಸೊ ಆ ನದಿ ಹೆಸರು ಬ್ರಹ್ಮಪುತ್ರ. ನಾವು ಸ್ಕೂಲಲ್ಲೆಲ್ಲ ಇದ್ದಾಗ, ಕಾಲೇಜಲ್ಲಿದ್ದಾಗ ಇದ್ರದ್ದು ನದಿ ಎಷ್ಟು ಉದ್ದ ಹರಿಯುತ್ತೆ, ಇದು 1300 ಕಿಲೋಮೀಟ್ರ್ ಎಷ್ಟೋ ದೂರ ಹರ್ಕ ಬರುತ್ತೆ ಅಂತೆಲ್ಲ ಓದ್ತಾ ಇದ್ವಿ. ಸೊ ಇವತ್ತು ಆ ನದಿನ ಕೆಳಗಡೆ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ. ಕತ್ಲೆ ಆಗಿರೋದ್ರಿಂದ ನಿಮಗೆ ತೋರ್ಸೋಕ್ಕಾಯ್ತಲ್ಲ ಅಷ್ಟೇ. ಗೌಹಾಟಿ ಸಿಟಿ ಹತ್ತಿರ ಬಂದಿದ್ವಿ. ಅಂದರೆ ಇನ್ನೊಂದು 6-7 ಕಿಲೋಮೀಟ್ರ್ ದೂರ ಇದೆ ಗೌಹಾಟಿ ಸಿಟಿ. ಸೊ ಟೈಮ್ ಬಂದು 7 ಗಂಟೆ 58 ನಿಮಿಷ ಆಯಿತು. ಸೊ ಸಣ್ಣ ಪುಟ್ಟ ಚೇಂಜಸ್ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ತಗೋತಾ ಇದ್ದೀವಿ. ಇಲ್ಲಿ ನೋಡಿ, ಗೌಹಾಟಿ ಸಿಟಿ ಒಳಗಡೆ ಬಂದ್ವಿ. ಕಾಮಾಖ್ಯ ಗೇಟ್ ಅಂತ ಇದೆ ಇಲ್ಲಿ, ಮೆಲ್ಗಾನ್ ಅಂತ, ಕಾಮಾಖ್ಯ ಗೇಟು. ಸೊ ಅಸ್ಸಾಂ ಸಿಟಿ ಒಳಗಡೆ ಬಂದ್ಬಿಟ್ಟಿದ್ವಿ ಆಲ್ಮೋಸ್ಟ್ ಆಲ್. ಮತ್ತೊಂದು ಸೇತುವೆ ಮೇಲೆ ಪಾಸ್ ಆಗ್ತಾ ಇದ್ವಿ. ಸೊ ಇಲ್ಲೂ ಕೂಡ ತ್ರಿವರ್ಣ ಜೊತೆ ಇದೆ ನೋಡಿ, ಎಲ್ಲ ಲೈಟ್ ಕಂಬಗಳು. ಸೊ ಇದು ಈ ನದಿನೂ ಕೂಡ ಬ್ರಹ್ಮಪುತ್ರ ನದಿನೇ. MG ರೋಡು, ಫ್ಯಾನ್ಸಿ ಬಜಾರ್, ಗೌಹಾಟಿ ಸಿಟಿ. ಇದು ಒಂಥರ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಆ್ಯಕ್ಚುಲಿ ಗೌಹಾಟಿ ಸಿಟಿ ಒಳಗೆ ಬಂದೆ. ನಿಮಗೆಲ್ಲ ಗೊತ್ತಿದೆ ಅಸ್ಸಾಂ ರಾಜಧಾನಿ ಗೌಹಾಟಿ ಅಂತ. ಸೊ ಗೌಹಾಟಿಗೆ ಬಂದಮೇಲೆ ನಾನು ಒಂದು ಟೀ ಹೋಟ್ಲಲ್ಲಿ ನಿಲ್ಲಿಸಿದ್ದೆ.
ಅಲ್ಲಿ ಗೊತ್ತಾಯ್ತು ನನಗೆ ಆ್ಯಕ್ಚುಲಿ ಇಲ್ಲಿ ಕಾಮಾಖ್ಯ ಟೆಂಪಲ್ ಇರೋದು. ಸೊ ನಾನೇನು ಮಾಡಿದೆ, ಶಿಲಾಂಗ್ ಹೋಗಿ ರಾತ್ರಿ 10:30 11 ಗಂಟೆ ಆಗ್ತಾಯಿತ್ತು, ಅಲ್ಲಿ ಹಾಲ್ಟ್ ಆಗೋ ಬದಲು ಡೈರೆಕ್ಟು ಇಲ್ಲೇ ಹಾಲ್ಟ್ ಹಾಕ್ಬೋಣ ಗೌಹಾಟಿಲೇ. ಬೆಳಗ್ಗೆ ಎದ್ದು ಕಾಮಾಖ್ಯ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಮೇಘಾಲಯಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡಿದೆ ಈ ಒಂದು ಡ್ರೈವಲ್ಲಿ. ಹಾಗಾಗಿ ಇಲ್ಲೇ ಸ್ಟೇ ಆಗ್ತಾಯಿದ್ದೀನಿ. ಸೊ ಮಲಗಿದ್ದು ಬೆಳಗ್ಗೆ ನಾಳೆ ಟೆಂಪಲ್ಗೆ ಹೋಗೋಣ ಅಂತ. ಸೊ ಅದಾದಮೇಲೆ ನಮ್ಮ ಪ್ಲಾನ್ ಇರ್ತದೆ ಮೇಘಾಲಯ ಕಡೆಗೆ. ಹಾಗಂತ ಈಗ ಆರಾಮಾಗಿ ಹೋಗಿ ಹೋಟೆಲಲ್ಲಿ ಊಟ ಮಾಡ್ಕೊಬರ್ತೀನಿ. ಆಲ್ರೆಡಿ ಹೋಟೆಲ್ ಮಾಡಿದ್ದೀನಿ. ಕೆಳಗಡೆ ಹೋಗಿ ಊಟ ಮಾಡ್ಕೊಬಂದು ಆರಾಮಾಗಿ ಮಲ್ಕೊತೀನಿ. ಬೆಳಗ್ಗೆ ಎದ್ದು ಟೆಂಪಲ್ ದರ್ಶನ ಮಾಡಿ ಆಮೇಲೆ ಮೇಘಾಲಯಕ್ಕೆ ಹೋಗೋಣ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್, ಬಾಯ್.